ಹಾಯ್, ಎಲ್ರು ಹೇಗಿದ್ದೀರಾ? ಇದು ಶುಕ್ರವಾರದ ಬ್ಲಾಗ್. ಸ್ವಲ್ಪ ಲೇಟ್ ಆಯ್ತು ಎದ್ದಿದ್ದು, ಯಾಕಂದ್ರೆ ನಮಗೆ ಹುಷಾರಿರ್ಲಿಲ್ಲ. ರಾತ್ರಿ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಮನೇಲಿ ಎಲ್ರು ಮಲಗಿದ್ದೆ 3 ಗಂಟೆ. ಸೊ ಆಗ್ಲೇ 9 ಗಂಟೆ 10:30 ಆಗ್ಬಿಟ್ಟಿದೆ. ಇವಾಗ ಎದ್ದು ಕ್ಲೀನ್ ಮಾಡ್ತಾ ಇದೀವಿ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅನ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಟಿವಿ ಆಫ್ ಆಯ್ತಾ? ಹಾಕ್ಬಿಡು ಚಂದು. ನಮ್ಮಮ್ಮ ಸೀರಿಯಲ್ ನೋಡ್ದ, ತೋರ್ಸೋ. ಸೀರಿಯಲ್ ನೋಡ್ತಾರೆ, ತೋರ್ಸೋ. ನನಗೂ ಸ್ವಲ್ಪ ಲೈಟಾಗಿ ಕೆಮ್ಮು ಇದೆ. ಏನಪ್ಪ, ನಾನು ಚಂದು ಇಬ್ರು ಸೇರಿ ಒಂದ್ ಕಡೆಯಿಂದ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾ ಇದೀವಿ. ಪೂಜೆ ಇವಾಗ ಮಾಡಲ್ಲ, ಸದ್ಯಕ್ಕೆ ಸಂಜೆನೆ. ಆಗ 10:30 ಆಗ್ಬಿಟ್ಟಿದೆ. ಅದಕ್ಕೆ ಸಂಜೆನಾದ್ರೂ ಮಾಡ್ಬೋದು, ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಂತ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಬೇಕಾದ್ರೆ ಆದಷ್ಟು ಡ್ರೈ ಬಟ್ಟೆಲಿ ಒರೆಸ್ಕೊಳ್ಳಿ. ತುಂಬಾ ಕಡೆ ವಿಡಿಯೋ ನೋಡಿದೀರಾ, ಕರೆಂಟ್ ಶಾಕ್ ಹಾಕೋ ಸಿಚುವೇಶನ್ ಇರುತ್ತೆ ಒಂದೊಂದ್ಸರಿ. ಸೊ ಹುಷಾರಾಗಿ ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಗಾಳಿ ಆಡಕ್ಕೆ ಜಾಗ ಬಿಡಿ, ಯಾವಾಗ್ಲೂ ಫ್ರಿಜ್ ಹಿಂದೆ. ನಾವು ಎಷ್ಟು ಕ್ಲೀನ್ ಆಗಿರ್ತೀವೋ ನಮ್ಮನೆ ಕೂಡ ಅಷ್ಟೇ ಕ್ಲೀನ್ ಆಗಿದ್ರೆ ತುಂಬಾ ಒಳ್ಳೇದು. ಕೆಲವ್ರು ಮನೇಲಿ ಕೂತ್ಕೊಳ್ಳಕ್ಕೂ ಆಗಲ್ಲ, ಆ ತರ ಇಟ್ಕೊಂಡಿರ್ತಾರೆ. ನಮ್ಮನೇಲಂತೂ ನಾನು ಆದಷ್ಟು ನೀಟಾಗಿ ಇಟ್ಕೊಳಕ್ ಟ್ರೈ ಮಾಡ್ತೀನಿ. ಇದು ಅಂಗಡಿ ಬುಕ್ಕು, ತೋರಿಸ್ತೀನಿ ರೀ. ನಾನು ಇಲ್ದೇ ಇರೋ ಟೈಮಲ್ಲಿ ಹಾಲು ಗೀಲು ಏನಾರು ಬೇಕು ಅಂದ್ರೆ ಅಂಗಡಿಲಿ ಹೋಗಿ ಬರ್ಸ್ಬಿಟ್ಟು ಇಸ್ಕೊಬರ್ತಾರೆ. ಕೃಷ್ಣಂಗೋಸಿ ನೀರ್ ಹಾಕೋ ಬಾರಲು. ಗುಡ್ಸ್ಕೋ ಚಂದ. ಅಷ್ಟರಲ್ಲಿ ಕೃಷ್ಣ ಫುಲ್ಲು ಡೆಸ್ಟ್ ಆಗ್ಬಿಟ್ಟಿದ್ರು. ಸೊ ನೀರ್ ಹಿಡಿಯೋಣ ಅಂತ ಹಿಡಿತಾ ಇದೆ. ನಮ್ಮ ಮನೇಲಿ ತುಂಬಾ ಒಳ್ಳೆ ವಿಗ್ರಹ ಬರುತ್ತೆ ಕೃಷ್ಣಂದು. ಲಾಸ್ಟ್ ಟೈಮ್ ದೊಡ್ಡ ವಿಗ್ರಹ ತಗೊಬಂದಿದೆ, ಅದು ಲಕ್ಷಣ ತುಂಬಾ ಚೆನ್ನಾಗಿತ್ತು. ಈ ಕೃಷ್ಣನ ವಿಗ್ರಹದ ಲಕ್ಷಣ ಕೂಡ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಿದ್ದೀರಾ. ಏನಂತ ಗೊತ್ತಿಲ್ಲ, ನಮ್ಮನೆ ಕೃಷ್ಣ ಬಂದ್ರೆ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಬರ್ತಾನೆ. ಮತ್ತೆ ಆದಷ್ಟು ನಗು ಮುಖ ಇರೋದನ್ನ ಇಡ್ಬೇಕು ನಾವು ಯಾವಾಗ್ಲೂ ಮನೇಲಿ. ಅವಾಗ ಮನೆಗೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದಾಗಿರುತ್ತೆ. ಮನಿ ಪ್ಲಾಂಟ್ ಯಾಕೋ ಒಂದೊಂದು ಎಲೆ ಒಣಗೋಗ್ತೈತೆ. ಒಣಗೋದ್ರೆ ಒಣಗಿರೋ ಎಲೆನ ತೆಗಿಬೇಕು. ಮತ್ತೆ ನೀರ್ ಕೊಡಪ್ಪ ಚಂದ, ಹಂಗೆ ಒಂದ್ ಪಾತ್ರೆಲಿ ಡೈಲಿ ಸ್ಪ್ರೇ ಮಾಡ್ಬೇಕು. ನೀರ್ ಇದೆಯಾ ಇಲ್ವಾ ನೋಡ್ಕೋಬೇಕು. ಇವ್ರು ಬೆಳಗ್ಗೆನೆ ಎದ್ದು ಬ್ಲಾಗ್ಗೆ ಇಬ್ರು ಮೈಕ್ ಹಾಕೊಂಡು ವಿಡಿಯೋ ಮಾಡ್ತಾವ್ರೆ ಅನ್ಕೊಂಡಿದೀರಾ? ನಮಗೂ ಮಾಡಕ್ ಕೆಲ್ಸ ಇಲ್ಲ, ಇನ್ನೇನ್ ಮಾಡೋದು. ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದೀವಿ. ಇದು ಭತ್ತದ ತೋರಣ, ತುಂಬಾ ಒಳ್ಳೇದಂತೆ, ಲಕ್ಷ್ಮಿ ಅಂತಾನೆ ಹೇಳ್ತಾರೆ ಇದನ್ನ ಡ್ರೈ ಆಗ್ಬೇಕು ಬಿಡ್ಬಾರ್ದಂತೆ. ನಂಗೂ ಗೊತ್ತಿರ್ಲಿಲ್ಲ ಅಲ್ಲಲ್ಲೇ ಸ್ಪ್ರೇ ಮಾಡ್ಬೇಕಂತ. ನಮ್ಮ ಅಕ್ಕ ಒಬ್ರು ಹೇಳಿದ್ರು, ಅಲ್ಲಲ್ಲೇ ಸ್ಪ್ರೇ ಬಾಟ್ಲ್ ಇದೆಯಲ್ವಾ ಅದರಲ್ಲೇ ಸ್ಪ್ರೇ ಮಾಡು ಅಂತ, ಇಲ್ಲಾಂದ್ರೆ ಉದ್ರೋಗ್ಬಿಡುತ್ತಂತದು. ಬ್ಯಾಕ್ ಟು ಕಿಚನ್ ಬ್ಲಾಗ್. ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮನೇಲಿ ದೋಸೆ ಮಾಡಿದ್ರೆ ಆಲ್ರೆಡಿ ಮಾಡ್ಕೊಂಡು ತಿಂದಿದ್ದಾರೆ ಮಕ್ಳೆಲ್ರು. ನಂಗೆ ಪ್ಲೇನ್ ದೋಸೆ ಯಾಕೋ ಬೇಡ ಅನಿಸ್ತು. ಸೊ ಒಂದು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಮ್ಮ ಶಾಂತಂಗೆ ಸ್ವಲ್ಪ ಹುಷಾರಿಲ್ಲ, ಅವಳು ಇನ್ನೂ ಹುಷಾರಾಗಿಲ್ಲ. ಬೇಜಾರು ಅವಳು ಹುಷಾರಿಲ್ಲದೆ ಇರೋದೇನೆ. ಏನು ಮಾಡೋದು ಅಪ್ಪ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಯಾರೆಲ್ಲ ಹತ್ತಿದ್ದೀರಾ ಕಮೆಂಟ್ ಮಾಡಿ. ನನಗಂತೂ ತುಂಬ ಅಳು ಬರುತ್ತೆ. ನಾರ್ಮಲ್ ಡೇಸಲ್ಲಂತೂ ಅಳೋದೇ ಕಮ್ಮಿ, ಕಟ್ ಮಾಡೋಕ್ಕೆ ಆಗಲ್ಲ, ಫುಲ್ಲು ಕಣ್ಣು ಉರಿತೈತೆ. ಎಲ್ಲ ಕ್ಲೀನ್ ಮಾಡಾಯ್ತು ಮನೆ. ಈರುಳ್ಳಿ ಕಟ್ ಮಾಡಿ ದೋಸೆ ಮಾಡಿ ಬಿಸಿ ಬಿಸಿ ದೋಸೆ ತಿಂತಾ ಇದ್ರೆ ಆಹಾ. ಯಾರಿಗೆಲ್ಲ ಈರುಳ್ಳಿ ದೋಸೆ ಇಷ್ಟ ಕಮೆಂಟ್ ಮಾಡಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂಚೂರು ಹಸಿಮೆಣ್ಸಿಕಾಯಿ ಹಾಕೊಂಡು ತಿಂತಾ ಇರೋದ್ರ ಮಜಾನೇ ಮಜಾ. ಮೆಣಸಿಕಾಯಿ ಹಾಕಲ್ಲ, ಹಸಿಮೆಣ್ಸಿಕಾಯಿ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ನನಗೆ. ಡಾಕ್ಟ್ರ್ ಹೇಳಿದ್ದಾರೆ ಆದಷ್ಟು ಮೆಣಸಿಕಾಯಿ ತಿನ್ನೋದನ್ನ ಕಮ್ಮಿ ಮಾಡಿ, ಹಸಿಮೆಣ್ಸಿಕಾಯಿನ. ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಒಣಮೆಣ್ಸಿಕಾಯಿ ಯೂಸ್ ಮಾಡಿರಿ ಅಂತ. ಸೊ ಹಂಗಾಗಿ ಮೆಣಸಿಕಾಯಿ ತಿನ್ನೋದು ಕಮ್ಮಿ. ನಂಗೆ ಅಲ್ಲಲ್ಲೇ ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ
ಒಂಥರ ಇರಿಟೇಷನ್. ನಮ್ಮನೇಲಿ ಮನೆ ಚೆನ್ನಾಗಿದೆ, ಸಿಂಕ್ ತುಂಬ ಚಿಕ್ಕದಿಟ್ಬಿಟ್ಟಿದ್ದಾರೆ ನಮ್ಮ ಓನರ್ ಅವರು. ಅದೇ ಪ್ರಾಬ್ಲಮ್. ಇರೋ ಮೊನ್ನೆ ಈರುಳ್ಳಿ ದೋಸೆ ಮಾಡ್ತೀನಿ ಅಂತ ಮಾಡಿದೆ, ಅದು ದೋಸೆ ದಪ್ಪಕ್ಕೆ ಹಾಕ್ಬಿಟ್ಟಿದೆ. ಅದಕ್ಕೆ ಅಮ್ಮ ಹೇಳ್ತಾ ಇತ್ತು, ಸಣ್ಣಕ್ಕೆ ಹಾಕು, ಸಣ್ಣಕ್ಕೆ ಕಟ್ ಮಾಡ್ಕೋ ಫಸ್ಟು ಅಂತ. ಹಂಗೆ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಸರಿ, ನೋಡೋಣ ಹೆಂಗೆ ಬರುತ್ತೆ. ನಿಮ್ಗಳ ಮನೇಲೆಲ್ಲ ಏನು ಟಿಫನ್ ಮಾಡಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಟ್ರೈ ಮಾಡಿದೆ, ಪರವಾಗಿಲ್ಲ ಗಡಿ, ನೀಟಾಗಿ ಬಿಟ್ಟೆ ನೋಡಿ, ಚೆನ್ನಾಗಿ ಬಂತು. ಚೂರು ಆಯಿಲ್ ಹಾಕೊಳ್ಳೋಣ ಟೇಸ್ಟ್ಗೆ. ತುಂಬ ಹಾಕಲ್ಲ, ಆಯಿಲ್ ಹಾಕೋದು ಕಮ್ಮಿ, ಸ್ವಲ್ಪ ಟೇಸ್ಟ್ ಬೇಕಲ್ಲ. ಅಮ್ಮ ಟೊಮೊಟೊ ಸಾರು ಮಾಡಿದ್ದಾರೆ. ಬಬ್ಲು ನಮಗೆ ತುಂಬ ಇಷ್ಟ ಟೊಮೊಟೊ ಸಾರು, ಹಂಗಾಗಿ ಟೊಮೊಟೊ ಸಾರು ಮಾಡಿದ್ದಾರೆ. ಫಸ್ಟು ಶಾಂತಂಗೆ ಹಾಕೊಟ್ಬಿಡ್ತೀನಿ. ಮಮ್ಮಿ ಎದ್ಲೇನಪ್ಪ, ನಮ್ಮಮ್ಮ ಹೇಳ್ತಾರೆ ಡಾಕ್ಟ್ರು ತಿನ್ಬೇಡ ಅಂದವ್ರೆ ಅಂತ. ಕೇಳಿಸ್ತೈತೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಅನ್ಸುತ್ತೆ. ತಗೊಳಪ್ಪ ಮಮ್ಮಿ ಕೊಡು. ಫೈನಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ತಿಂದು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ಹಚ್ಚೋಣ ಅಂತ ಉಪ್ಪಿನ ದೀಪಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ, ಏನು ಕಷ್ಟ ನಷ್ಟ ಅನ್ನೋದು ಬರಲ್ಲ. ಉಪ್ಪಿನ ದೀಪ ಹೇಗಪ್ಪ ಹಚ್ಚೋದು ಅಂದರೆ, ಒಂದು ಮಣ್ಣಿನ ದೀಪಕ್ಕೆ ಮೊದಲು ಅರಿಶಿನ ಹಾಕಿ ಇಡಬೇಕು. ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಟು ಅದರೊಳಗಡೆ ಉಪ್ಪು ಹಾಕಿ 1 ರೂಪಾಯಿನ ಕಾಯಿನು ಲವಂಗ ಹಾಕಬೇಕು. ಅದಾಕಿದ್ಮೇಲೆ ಇನ್ನೊಂದು ದೀಪಕ್ಕೆ ಅರಿಶಿನ ಸವರಿಟ್ಕೊಂಡಿದ್ದು ಅದಕ್ಕೂ ಎಣ್ಣೆ ಬತ್ತಿ 2 ಬತ್ತಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಉಪ್ಪಿನ ದೀಪದ ಮೇಲೆ ಹೂ ಇಟ್ಟರೆ ಉಪ್ಪಿನ ದೀಪ ಹಚ್ಚೋಕೆ ರೆಡಿ ಆಗುತ್ತೆ. ಇದನ್ನು ಶುಕ್ರವಾರ ಮಂಗಳವಾರ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೆ ನಾನು ಶುಕ್ರವಾರ ಮಂಗಳವಾರ ಮಿಸ್ ಮಾಡದೆ ಹಚ್ತೀನಿ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಲೂ ಹಚ್ಚೋದ್ರಿಂದನೂ ಒಳ್ಳೆಯದು. ಯಾರಿಗೆಲ್ಲ ಈ ವಿಷಯ ಗೊತ್ತಿರಲಿಲ್ಲ, ಇವತ್ತಿನಿಂದ ನೀವು ಕೂಡ ಹಚ್ಚಿ. ಪೂಜೆ ಎಲ್ಲ ಮಾಡಾಯಿತು. ಆಮೇಲೆ ಸೌಮ್ಯಕ್ಕ ಮನೆಗೆ ಬಂದರು. ರೀಲ್ಸ್ ಮಾಡೋಣ ಅಂತ ನಾನು ಸೌಮ್ಯಕ್ಕ ರೆಡಿಯಾಗಿ ರೀಲ್ಸ್ ಮಾಡೋಣ ಅಂತ ಗಣೇಶ ದೇವಸ್ಥಾನ ಹತ್ರ ಹೋಗಿ 1-2 ರೀಲ್ಸು ಮಾಡಿದ್ವಿ. ಅದಾದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ನೈಟ್ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಎಗ್ ಬುರ್ಜಿ ಮಾಡೋಕೆ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಚಪಾತಿ ಎಗ್ ಬುರ್ಜಿ ಈ ಚಳಿಗೂ ಅದಕ್ಕೂ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಬೇಕು ಬನ್ನಿ, ನಮ್ಮ ಮನೆಗೆ ಮಾಡಿಕೊಡ್ತೀನಿ. ಏನು ಬೇಕು ಅಂದರೆ ಏನು ಬೇಕು ಎಗ್ ಬುರ್ಜಿ ಮಾಡೋಕ್ಕೆ ಅಂದರೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಒಂಚೂರು ಕಾಯಿ ತುರಿ, ಕರ್ಬೇವಿನ ಸೊಪ್ಪು, ಮೇಯ್ನ್ ಎಗ್, ಇಷ್ಟು ಬೇಕು. ಎಗ್ ಬುರ್ಜಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂದರೆ, ತೆಂಗಿನಕಾಯಿ ತುರಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ, ಈರುಳ್ಳಿ. ನಾನು ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಹಾಕೋತೀನಿ, ಯಾಕಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ ನುಗ್ಗೆ ಸೊಪ್ಪು. ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ, ಹಾಗಾಗಿ ನಾನು ಎಲ್ಲದಕ್ಕೂ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತೀನಿ ತುಂಬ. ಎಗ್ ಬುರ್ಜಿ ರೆಡಿ ಮಾಡ್ತಾ ಇದ್ದೀನಿ. ನಾನ್ ವೆಜ್ ಏನಾದರೂ ಮಾಡೋಣ ಅಂದ್ಕೊಂಡ್ವಿ. ಅಮ್ಮ ಬೇಡ, ಎಲ್ರಿಗೂ ಹುಷಾರಿಲ್ಲ, ತುಂಬ ತಿನ್ನಲೂಬಾರ್ದು ಅಂದರು. ಈ ನಡುವೆ ನಾನ್ ವೆಜ್ ಜಾಸ್ತಿ ಕೂಡ ಆಗ್ಬಿಟ್ಟಿತ್ತು ಮನೇಲಿ. ಚಿಕ್ಕದು ಆಟ್ ಬಾಕ್ಸ್ ತೆಗೆದಿಟ್ಕೊಬಿಡು ಚೆಂದು. ಚಪಾತಿ ಒತ್ತುತ್ತಾ ಇರೋ ತೋರ್ಸ. ವಿಡಿಯೋ ಮಾಡೋಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ಬೈಕೋತೀರ ಅಂತ ನಂಗೆ ಗೊತ್ತು ಫ್ರೆಂಡ್ಸ್. ಏನು ಮಾಡೋದು, ಯೂಟ್ಯೂಬಲ್ಲಿ ವ್ಯೂಸ್ ಕಮ್ಮಿ ಆಗಿಬಿಟ್ಟಿದೆ ಪೋಸ್ಟ್ ಮಾಡದೇ ಇರೋ ರೀಸನ್ಗೆ. ಕಷ್ಟಪಟ್ಟು 146K ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡೆ, ಬಟ್ ಏನೂ ಯೂಸ್ ಇಲ್ಲ, ಹಂಗಾಗ್ಬಿಟ್ಟಿದೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಅದಕ್ಕೆ ಅದನ್ನೆಲ್ಲ ರಿಕವರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಚಪಾತಿ ಹೆಂಗೆ ಗೊತ್ತೀನಿ ಅಂತ. ಬಾ, ಎಣ್ಣೆ ಸ್ವಲ್ಪನೇ ಹಾಕು, ಸ್ಟಾರ್ಟಿಂಗ್ ಮಾತ್ರ ಹಾಕು, ಆಮೇಲೆ ಹಾಕ್ಬೇಡ. ಎಗ್ ಬುರ್ಜಿ, ಚಪಾತಿ, ಸಾಂಬಾರ್ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆಫ್ ಮಾಡು.